ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನಿಂದ PUC ಯಲ್ಲಿರುವಂತಹ ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್ ಹಾಗೂ ಎಕನಾಮಿಕ್ಸ್ ಈ ಮೂರು ಸಬ್ಜೆಕ್ಟ್ಗಳ ಕ್ಲಾಸ್ಗಳನ್ನ ಪ್ರಾರಂಭಿಸ್ತಾ ಇದ್ದೀನಿ. ಇದರ ನಿರಂತರ ಸೀರೀಸ್ ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಅದಿಷ್ಟ ಆದರೆ ದಯವಿಟ್ಟು ನಮ್ಮನ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೇನೆ ಅದ್ರ ಜೊತೆಗೇನೆ ಏನಾದ್ರೂ ತಪ್ಪುಗಳಿದ್ರೆ, ಏನಾದ್ರೂ ಅದರಲ್ಲಿ ಬೆಳವಣಿಗೆಗಳನ್ನ ಮಾಡ್ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಗಳ ಮುಖಾಂತರ ನಮ್ಗೆ ತಿಳಿಸಿ. ಈ ತರನೇ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ PUC ಬಿಸ್ನೆಸ್ ಸ್ಟಡಿನಲ್ಲಿ ಟೋಟಲ್ ಆಗಿ ನಿಮಗೆ 2026 ಮತ್ತು 27ನೇ ಸಾಲಿನಿಗೆ 11 ಚಾಪ್ಟರ್ ಗಳನ್ನ ಇಟ್ಟಿದ್ದಾನೆ. ಆ ಚಾಪ್ಟರ್ ಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ಒಂದೊಂದಾಗಿ ನಾ ತೋರಿಸ್ತಾ ಇದ್ದೀನಿ. ಸೊ ಟೋಟಲ್ ಆಗಿ 11 ಚಾಪ್ಟರ್ ಗಳನ್ನ ನಿಮಗೆ ಅವನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾನೆ. ಹಾಗಾಗಿ ಇದರಲ್ಲಿ ಫಸ್ಟ್ ಚಾಪ್ಟರ್ ವ್ಯವಹಾರ, ವ್ಯಾಪಾರ ಮತ್ತು ವಾಣಿಜ್ಯ. ಅಂದ್ರೆ ಬೇಸಿಕ್ಲಿ ಈ ಚಾಪ್ಟರ್ ನಲ್ಲಿ ನಾವು ವ್ಯವಹಾರದ ಬಗ್ಗೆ ಕಲಿತೀವಿ. ವ್ಯವಹಾರದ ಲಕ್ಷಣ ಹಾಗೂ ಅದರ ಉದ್ದೇಶ ಹಾಗೂ ಅದರ ಪ್ರಕಾರಗಳನ್ನ ನಾವು ವ್ಯವಹಾರದಲ್ಲಿ ಕೈಗಾರಿಕೆ ಅಂತಕ್ಕಂತಹದ್ದು, ವ್ಯವಹಾರದಲ್ಲಿ ವಾಣಿಜ್ಯ ಅಂತಕ್ಕಂತಹ 2 ಮುಖ್ಯ ಭಾಗಗಳಿದಾವೆ. ಆ ಭಾಗಗಳನ್ನ ನಾವು ಕಲಿತಾ ಹೋಗ್ತಾ ಇದೀವಿ. ಸೊ ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ.